ನಮಸ್ಕಾರ ಬಂಧುಗಳೇ. ಭಾರತ ದೇಶದ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಮಹಾತ್ಮ 100 ವರ್ಷದ ಹಿಂದೆ ಮಹಾತ್ಮ ಗಾಂಧೀಜಿಯವರ ಸ್ಥಾನದಲ್ಲಿ ಕೂತ್ಕೊಂಡು ಈ ದೇಶವನ್ನು ಮಾರ್ಗದರ್ಶನವನ್ನು ನೀಡಿ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ತರಲಿಕ್ಕೆ ನಮ್ಮೆಲ್ಲರೂ ಕೂಡ ನಾಯಕತ್ವವನ್ನು ವಹಿಸಿ ಬಹಳ ಪಾರದರ್ಶಕವಾಗಿ ಇಡೀ ದೇಶಕ್ಕೆ ಒಂದು ದೊಡ್ಡ ಆಸ್ತಿಯಾಗಿ ಈಗ ಸೇವೆಯನ್ನು ಮಾಡ್ತಕ್ಕಂಥ ನಮ್ಮ ಹಿರಿಯರಂತ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರೆ, ಕರ್ನಾಟಕ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು, ಈ ಭೂಮಿಯ ಸುಪುತ್ರರು, ನಮ್ಮೆಲ್ಲರ ನಾಯಕರಾದಂತಹ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರೆ, ಜಿಲ್ಲಾ ಸಚಿವರಾದಂಥ ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರೇ, ಚಾಮನಗರ ಜಿಲ್ಲಾ ಮಂತ್ರಿಗಳಾದಂಥ ಶ್ರೀ ವೆಂಕಟೇಶ್ ಅವರೇ, ಡಾಕ್ಟರ್ ಪರಮೇಶ್ವರ್ ಅವರೇ, ಕೆ ಎಚ್ ಮುನಿಯಪ್ಪನವರೇ, ಜಾರ್ಜ್ ಸಾಹೇಬ್ರೆ, ತಂಗಡಿ ಅವರೇ, ರಹೀಂ ಖಾನ್ ರವರೇ, ಎಲ್ಲ ನನ್ನ ಶಾಸಕ ಮಿತ್ರ ಅಂತ ನಜೀರ್ ಅಹಮದ್ ರವರು, ತನ್ವೀರ್ ಸೇಠ್ ರವರು, ಹರೀಶ್ ಗೌಡ್ರು, ಚಿಕ್ಕಮಾದೇಗೌಡರು, ರವಿಶಂಕರ್, ತಿಮ್ಮಯ್ಯನವರು, ದರ್ಶನ್ ಧ್ರುವ ಅವರು, ಕೃಷ್ಣಮೂರ್ತಿಯವರು, ರಘುಮೂರ್ತಿಯವರು ಮತ್ತು ನಮ್ಮ ಸುನೀಲ್ ಬೋಸ್ ಅವರೇ, ಪುಟ್ಟಣ್ ಶೆಟ್ರೆ, ಬಸಪ್ಪದವರೇ, ಪುಟ್ಟಣ್ಣವರೇ, ರೇವಣ್ಣವರೇ, ಸಾಧು ಕೋಕಿಲಾರವರೇ, ಮುಖ್ಯವಾಗಿ ನನ್ನ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷಗಳಂತ ವಿಜಯ್ ಕುಮಾರ್ ಅವರೇ, ಮೂರ್ತಿಯರವರೇ, ಮರಿಸ್ವಾಮಿ ಅವರೇ, ಎಲ್ಲ ಹಿರಿಯ ನಾಯಕರುಗಳೇ, ವಿಶೇಷವಾಗಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದು ಈ ಸಾಧನೆಯ ಸಮಾವೇಶದಲ್ಲಿ ಪಾಲ್ಗೊಂಡು ನಮಗೆ ಶಕ್ತಿಯನ್ನು ತುಂಬುತ್ತಾ ಇರೋಂಥ ಎಲ್ಲ ನನ್ನ ಕಾರ್ಯಕರ್ತರೇ, ಮತ ಬಾಂಧವರೇ, ಸ್ನೇಹಿತರೆ, ಚುನಾವಣೆಗೆ ಬಂದಾಗ ಒಂದು ಮಾತು ಹೇಳಿದ್ದೆ, ಕಮಲ ಕೆರೆಯಲ್ಲಿದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ, ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ರೆ ಮಾತ್ರ ಚಂದ ಅಂತ ಮಾತು ಹೇಳಿದ್ದೆ. ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದಕ್ಕೆ ಈ 5 ಗ್ಯಾರಂಟಿಗಳಕ್ಕೆ ಕೊಟ್ಟು ರಾಜ್ಯದ ಜನತೆಯ ಋಣವನ್ನ ತೀರಿಸುವಂತ ಕೆಲಸವನ್ನ ಇವತ್ತು ನಾವು ಮಾಡ್ತಾ ಇದ್ದೇವೆ. ಈ 5 ಬೆರಳು ಸೇರಿ ಕೈ ಮುಷ್ಟಿ ಆಯಿತು. 5 ಬೆರಳು ಸೇರಿ ಈ ಕೈ ಗ್ಯಾರಂಟಿ ಆಯಿತು. ಇದಕ್ಕೆ ಇವತ್ತು ನಾವು ಮಾಡಿದಂತ ಕೆಲಸವನ್ನು ನೋಡಿ ನೀವೆಲ್ಲ ಕಿವಿಯಲ್ಲಿ ಕೇಳ್ತಾ ಇಲ್ಲ. ನಮ್ಮ ಕೆಲಸಗಳನ್ನ ಅಕ್ಬರ್ಗೂ ಬೀರ್ಬಲ್ಗೂ ಒಂದ್ ಕಡೆ ಒಂದು ಸಂಭಾಷಣೆ ನಡೀತದೆ, ಸತ್ಯಕ್ಕೂ ಸುಳ್ಳಿಗೂ ಎಷ್ಟು ಅಂತರ ಅಂತ. ಬೀರ್ಬಲ್ ಹೇಳ್ತಾನೆ, ಸ್ವಾಮಿ 4 ಬೆರಳುಗಳಂತ. ಹೆಂಗೆ ಅಂತ ಕೇಳ್ತಾನೆ. ಈ ಕಣ್ಣಲ್ಲಿ ನೋಡಿದೆಲ್ಲ ಸತ್ಯ, ಈ ಕಿವಿಲ್ ಕೇಳಿದೆಲ್ಲ ಸುಳ್ಳು ಅಂತ. ಹಂಗೆ ಇಡೀ ರಾಜ್ಯದಲ್ಲಿ ನಾವು ಮಾಡಿದಂತ ಕೆಲಸಗಳೆಲ್ಲ ನಿಮ್ಮ ಕಣ್ಣುಗಳಲ್ಲಿ ನೋಡಿ ಈ ಸರ್ಕಾರವನ್ನು ಮೆಚ್ಚಿ ಇವತ್ತು ನಮಗೆ ಆಶೀರ್ವಾದ ಮಾಡಲಿಕ್ಕೆ ನೀವೆಲ್ಲ ಬಂದಿದ್ದೀರಿ. ನಾವು ನಿಮ್ಮ ಕೈಯಲ್ಲಿ ಅಭಿನಂದನೆ ಕೇಳಲಿಕ್ಕೆ ಬರಲಿಲ್ಲ, ಜೈಕಾರ ಹಾಸ್ಕೊಳ್ಳಿಕ್ಕೆ ಬರಲಿಲ್ಲ, ನಿಮ್ಮ ಋಣವನ್ನು ತೀರಿಸಲಿಕ್ಕೋಸ್ಕರ ನಾವಿಲ್ಲಿಗೆ ಬಂದಿದ್ದೇವೆ. ಆ ತಾಯಿಯ ಚಾಮುಂಡೇಶ್ವರಿ ಆಶೀರ್ವಾದದಿಂದ, ಚಾಮುಂಡೇಶ್ವರಿಯ ಸನ್ನಿಧಿಯಲ್ಲಿ ಈ 5 ಗ್ಯಾರಂಟಿಗಳಿಗೆ ಹೋಗಿ ನಾನು ಸಿದ್ದರಾಮಯ್ಯನವರು ಸಂಕಲ್ಪವನ್ನು ಮಾಡಿ ಆ ತಾಯಿಯ ಕೃಪೆಯನ್ನು ಕೇಳಿ 5 ವರ್ಷಗಳ ಕಾಲಕ್ಕೆ ಬೇಕಾದಂತ 2,000 ರೂಪಾಯಿ ಹಣವನ್ನ ಒಟ್ಟಿಗೆ ಆ ತಾಯಿಯ ಪಾದಕ್ಕೆ ಇಟ್ಟು ಅಲ್ಲಿಂದ ಈ ಗ್ಯಾರಂಟಿಯನ್ನು ಪ್ರಾರಂಭವನ್ನು ಮಾಡಿತು. ನಮ್ಮ ಗ್ಯಾರಂಟಿ
ನಮ್ಮ ಪಂಚ ಗ್ಯಾರಂಟಿ ಇಡೀ ದೇಶಕ್ಕೆ ಮಾದರಿ. ಬಿಜೆಪಿ ಸರ್ಕಾರದವರು ಈ ಗ್ಯಾರಂಟಿಗಳು ಬರೀ ಸುಳ್ಳು, ಸರ್ಕಾರಗಳು ದಿವಾಳಿ ಆಗ್ತದೆ ಅಂತೇಳಿ ಪ್ರಧಾನಮಂತ್ರಿಯವರು ಹೇಳಿದ್ರು. ಆದರೆ ಯಾವ ರಾಜ್ಯಕ್ಕೆ ಹೋಗ್ಲಿ, ನಿನ್ನೆ ಬಿಹಾರಲ್ಲಿ ಹೋಗಿ ನಮ್ಮ ಗ್ಯಾರಂಟಿ ಅನೌನ್ಸ್ ಮಾಡಿದ್ದಾರೆ, ಮಧ್ಯಪ್ರದೇಶಕ್ಕೆ ಹೋಗ್ಲಿ ನಮ್ಮ ಗ್ಯಾರಂಟಿ ಅನೌನ್ಸ್ ಮಾಡಿದ್ದಾರೆ, ಹರಿಯಾಣಕ್ಕೆ ಹೋಗಿ, ಡೆಲ್ಲಿಗೆ ಹೋಗಿ, ಮಹಾರಾಷ್ಟ್ರಕ್ಕೆ ಹೋಗಿ ಈ ನಮ್ಮ ಗ್ಯಾರಂಟಿಗಳನ್ನು ಅನೌನ್ಸ್ ಮಾಡಿ ಜನರನ್ನ ಆಕರ್ಷಣೆ ಮಾಡಲಿಕ್ಕೆ ಹೊರಟಿದ್ದಾರೆ. ಶ್ರೀ ರಾಹುಲ್ ಗಾಂಧಿ ಅವರು ಈ ದೇಶದ ಉದ್ದಗಲಕ್ಕೂ ಕೂಡ ಭಾರತ್ ಜೋಡೋ ಯಾತ್ರೆ ಮಾಡಿದ್ರು. ಆ ಭಾರತ್ ಜೋಡೋ ಯಾತ್ರೆ ಮಾಡಿ ನಡೆದಂತ ಈ ಚಾಮರಾಜನಗರದಿಂದ ಬಳ್ಳಾರಿವರೆಗೂ ಎಲ್ಲಿ ನಡೆದ್ರು ಎಲ್ಲ ಕಡೆ ಎಲ್ಲ ನಮ್ಮ ಶಾಸಕರು, ಕಾಂಗ್ರೆಸ್ ಶಾಸಕರು ಗೆದ್ದದ್ದನ್ನ ನಾವು ಯಾರು ಕೂಡ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಅದೇ ಭಾರತ್ ಜೋಡೋ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಸುಪುತ್ರರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ದೇಶದ ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆಯಾದರು. ಇದೊಂದು ಇತಿಹಾಸ. ಈ ಹಸ್ತ, ನಿಮ್ಮ ಹಸ್ತ ವಿರೋಧಿಗಳ ಟೀಕೆಗೆ ಬಾಯಿ ಮುಚ್ಚಿದೆ. ನಾವು ಮಾಡಿದ್ದಂತ ಕೆಲಸವನ್ನು ನೋಡಿ ನೀವೆಲ್ಲ ಕಿವಿಯಲ್ಲಿ ಕೇಳ್ತಾ ಇಲ್ಲ. ನಮ್ಮ ಕೆಲಸಗಳನ್ನ ಆಡಕೂಟಕ್ಕೆ, ರಸ್ತೆಗಳ ಅಭಿವೃದ್ಧಿಗೆ 1,000 ಕೋಟಿ ರೂಪಾಯಿ, ಶಾಲೆಗಳಿಗೆ 2,000 ಕೋಟಿ ರೂಪಾಯಿ. ಬೀದರ್ಗೆ ಹೋಗಿದ್ದು ನಾನು, ಮುಖ್ಯಮಂತ್ರಿಗಳು 2,250 ಕೋಟಿ ರೂಪಾಯಿ. ಮೊನ್ನೆ ತಾನೇ ನಾವು ಇಂಡಿಗೆ ಹೋಗಿದ್ದು 3,400 ಕೋಟಿ ರೂಪಾಯಿ ಹಣ. ಮೊನ್ನೆ ತಾನೇ ಚಾಮರಾಜನಗರದ ಮಾದೇಶ್ವರನ ಬೆಟ್ಟದಲ್ಲಿ ಸುಮಾರು 3,000ಕ್ಕೂ ಹೆಚ್ಚು ಕೋಟಿ ರೂಪಾಯಿ. ಇವತ್ತು ಇಲ್ಲಿ 2,000ಕ್ಕೂ ಹೆಚ್ಚು ಕೋಟಿ ರೂಪಾಯಿ ಹಣ ಇವತ್ತು ಉದ್ಘಾಟನಾ ಎಲ್ಲ ಕೂಡ ನಾವು ಮಾಡಿದ್ದೇವೆ. ಈ ಹಸ್ತ ವಿರೋಧಗಳಿಗೆ ಬಾಯಿ ಮುಚ್ಚಿದೆ. ಈ ಹಸ್ತ ರೈತರಿಗೆ ಉಳಿಸಿದೆ. ಈ ಹಸ್ತ ಮಹಿಳೆಯರಿಗೆ ಶಕ್ತಿ ತುಂಬಿದೆ. ಈ ಹಸ್ತ ಎಲ್ಲ ಬೆಲೆ ಏರಿಕೆಗಳಿಗೆ, ಏನು ಬೆಲೆ ಏರಿಕೆ ಗಗನಕ್ಕೆ ಹೋಗಿದೆ, ಆದಾಯ ಪಾತಾಳಕ್ಕೆ ಹೋಗಿದೆ, ನಿಮ್ಮೆಲ್ಲರ ಬದುಕಿನಲ್ಲೂ ಕೂಡ ಪ್ರತಿ ತಿಂಗಳು 5,000 ರೂಪಾಯಿ ಅಷ್ಟು ಹಣವನ್ನು ಕೊಟ್ಟು, ಉಚಿತವಾಗಿ ವಿದ್ಯುತ್ ಶಕ್ತಿಯನ್ನು ಕೊಟ್ಟು ಇವತ್ತು ನಿಮ್ಮೆಲ್ಲರ ಬದುಕಿಗೆ ಒಂದು ದೊಡ್ಡ ಶಕ್ತಿ ತುಂಬಿದೆ. ನಾವು ಭಾವನೆ ಮೇಲೆ ರಾಜಕಾರಣ ಮಾಡ್ತಾ ಇಲ್ಲ, ಬದುಕಿನ ಮೇಲೆ ನಾವು ರಾಜಕಾರಣ ಮಾಡ್ತಾ ಇದ್ದೀವಿ. ಆದ್ರಿಂದ ನಮ್ಮ ಪಕ್ಷ, ನಮ್ಮ ಸರ್ಕಾರ ದೇವರ ಮನೆ ಇದ್ದಂಗೆ. ನೀವೆಲ್ಲ ದೇವಸ್ಥಾನಕ್ಕೆ ಎಂತಕ್ಕೆ ಹೋಗ್ತೀರಿ? ಚಾಮುಂಡಿ ಬೆಟ್ಟಕ್ಕೆ ಎಂತಕ್ಕೆ ಹೋಗ್ತೀವಿ? ಮಾದೇಶ್ವರನ ಬೆಟ್ಟಕ್ಕೆ ಎಂತಕ್ಕೆ ಹೋಗ್ತೀವಿ? ನಮ್ಮ ನಂಜನಗೂಡಿಗೆ ಎಂತಕ್ಕೆ ಹೋಗ್ತೀವಿ? ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ. ಆರೋಗ್ಯ, ನೆಮ್ಮದಿ, ಬದುಕು, ಮನೆ, ಸಾಲ, ಉತ್ತಮವಾದಂಥ ಬೆಳೆ. ಇವತ್ತು 90 ವರ್ಷದ ನಂತರ ಆ ತಾಯಿಯ ಆಶೀರ್ವಾದ, ಕಾವೇರಿ ತಾಯಿಯ ಆಶೀರ್ವಾದದಿಂದ ಜೂನ್ನಲ್ಲೇ 30ನೇ ತಾರೀಕು ಬಂದು ನಾನು, ಮುಖ್ಯಮಂತ್ರಿಗಳು ನಿಮ್ಮೆಲ್ಲರ ಸಮ್ಮುಖದಲ್ಲಿ, ಶಾಸಕರ ಸಮ್ಮುಖದಲ್ಲಿ ಆ ಕಾವೇರಿ ಪೂಜೆಯನ್ನು ನಾವು ಮಾಡಿದ್ದೇವೆ. ನಾಳೆ ಬೆಳಗ್ಗೆ ಕಬನಿಯಲ್ಲಿ ಆ ತಾಯಿ ಗಂಗೆ ಪೂಜೆಯನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ. ಯಾರ ಸರ್ಕಾರದಲ್ಲಿ? ಕಾಂಗ್ರೆಸ್ ಸರ್ಕಾರ ಬಂದ್ರೆ ಬರಗಾಲ, ಹಣ ಇಲ್ಲ, ಆರ್ಥಿಕವಾದಂಥ ಶಕ್ತಿ ಇಲ್ಲ, ಇವೆಲ್ಲ ಕೂಡ ಇವತ್ತು ಮಾಡ್ಕೊಂಡು ನಾವು ಬರ್ತಾ ಇದ್ದಾರೆ. ಹಿಂದೆ ಕಾಂಗ್ರೆಸ್ ಯಾವಾಗ ಈ ದೇಶದಲ್ಲಿ ಅಧಿಕಾರಕ್ಕೆ ಬಂದಿದೆ? ಬಡವರಿಗೆ ಭೂಮಿ ಇರ್ಬೋದು, ಸೈಟ್ ಇರ್ಬೋದು, ಪೆನ್ಷನ್ ಇರ್ಬೋದು, ಅಂಗನವಾಡಿ ಕಾರ್ಯಕ್ರಮ ಇರ್ಬೋದು, ಯಾವುದೇ ಕಾರ್ಯಕ್ರಮ ನೀವು ತೆಗೆದುಕೊಳ್ಳಿ. ಇವತ್ತು ಅರಣ್ಯ ಇಲಾಖೆಯಲ್ಲಿ ಎಲ್ಲ ಟ್ರೈಬಲ್ಗೆ ಇವತ್ತು ಭೂಮಿಯನ್ನು ಕೊಡುವಂಥದ್ದು ಇರ್ಬೋದು. ಇವೆಲ್ಲ ಕೂಡ ಕಾಂಗ್ರೆಸ್ಸು ಉಚಿತವಾಗಿ ವಿದ್ಯಾಭ್ಯಾಸದಿಂದ ಹಿಡ್ಬೋದು, RT ಎಜುಕೇಶನ್, ಆರೋಗ್ಯ, ಉದ್ಯೋಗ, ಆಹಾರ ಭದ್ರತೆ ಕಾಯ್ದೆ, ಇವೆಲ್ಲ ಕೂಡ ಕಾಂಗ್ರೆಸ್ ಸರ್ಕಾರ ಬಂದಾಗೆ ಮಾಡ್ಕೊಂಡು ಬಂದಿದ್ದೇವೆ. ಮೊನ್ನೆ ರಾಹುಲ್ ಗಾಂಧಿ ಅವರು ನಾವು ಪಾದಯಾತ್ರೆಗೆ ಹೋಗ್ತಾ ಇದ್ದು, ಮಲ್ಲಿಕಾರ್ಜುನ್ ಖರ್ಗೆ ಅವರು, ನಾವು, ರಾಹುಲ್ ಗಾಂಧಿ ಅವರು, ನಮ್ಮ ಪರಮೇಶ್ವರ್ ಅವರು, ನಮ್ಮ ನಾಯಕರುಗಳೆಲ್ಲ ಒಂದು ಅಲ್ಲೇ ಇಲ್ಲಿ ಬಳ್ಳಾರಿ ಮುಂಚಿತವಾಗಿ ಟೀಗೆ ನಿಂತಿದ್ದು.
ಒಂದು ತಾಯಿ ಹೆಣ್ಮಗಳು ಬಂದ್ಲು, 2 ಸೌತೆಕಾಯಿ ಹಿಡ್ಕೊಂಡು ಬಂದು 2 ಸೌತೆಕಾಯಿ ಬಂದು ರಾಹುಲ್ ಗಾಂಧಿ ಕೊಡಕ್ ಬಂದ್ರು. ರಾಹುಲ್ ಗಾಂಧಿ ಅವ್ರು ಕೇಳಿದ್ರು ಏನಿದು ಅಂತ. ಆಕೆ ತಾಯಿ ಹೆಣ್ಮಗಳು ಹೇಳಿದು, ಅಪ್ಪ ಈ ಸೌತೆಕಾಯಿ ನಿಮ್ಮ ಅಜ್ಜಿ ಕೊಟ್ಟಂತ ಭೂಮಿಲಿ ಬೆಳೆದಂತ ಸೌತೆಕಾಯಿ ಅಂತೇಳಿ ರಾಹುಲ್ ಗಾಂಧಿ ಅವ್ರಿಗೆ ಕೊಟ್ಟಂತ ಘಟನೆ ಈ ಕಣ್ಣಲ್ಲಿ ನೋಡಿ ದಿಗ್ಭ್ರಮೆ ಆದವು. ಹಂಗೆ ಉಳುವನ್ಗೆ ಭೂಮಿಯನ್ನು ಕೊಟ್ಟಂತ ಈ ದೇಶ. ಇಂಥದ್ದು ಒಂದು ಕಾರ್ಯಕ್ರಮ ನಾನು ಬಿಜೆಪಿಯವ್ರಿಗೆ, ಜನತಾದಳಕ್ಕೆ ಸವಾಲಾಗ್ತಾ ಇದ್ದೀನಿ. ಯಾವುದಾದ್ರು ಒಂದು ಅಭಿವೃದ್ಧಿ ಕಾರ್ಯಕ್ರಮ ನಿಮ್ಮ ಹೆಸರು ಶಾಶ್ವತವಾಗಿ ಉಳಿಲಿಕ್ಕೆ ಜನತಾದಳ ಆಗಲಿ ಬಿಜೆಪಿಯವರ ಅಧಿಕಾರ ಇದ್ದಂಥ ಸಂದರ್ಭದಲ್ಲಿ ಈ ಬಡವರ ಹೊಟ್ಟೆ ತುಂಬಲಿಕ್ಕೆ, ಬಡವರ ಬದುಕಿಗೆ ಏನಾದ್ರು ಒಂದು ಕಾರ್ಯಕ್ರಮವನ್ನು ಕೊಟ್ಟಿದ್ರೆ ಇಂಥ ಸಮಾವೇಶಗಳು ನಿಮ್ಮ ಕೈಲಿ ಮಾಡಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ನಾವು ಚುನಾವಣೆ ಓಟ್ಗಲ್ಲ ನಾವು ಈ ಸಮಾವೇಶ ಮಾಡ್ತಾ ಇರೋದು. ನಿಮ್ಮ ಋಣವನ್ನ ತೀರಿಸಿದ್ದೀವಿ. ನೀವು ಕೊಟ್ಟಂತ ಶಕ್ತಿಯಿಂದ ವಾಪಸ್ಸು ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ನಿಮಗೆ ನ್ಯಾಯವನ್ನು ಒದಗಿಸ್ಕೊಟ್ಟಿದ್ದೀವಿ ಅಂತ ಹೇಳಲಿಕ್ಕೆ ಇಂಥ ಕಾರ್ಯಕ್ರಮಗಳನ್ನು ನಾವು ಮಾಡ್ಕೊಂಡು ನಾವು ಬರ್ತಾ ಇದ್ದೀವಿ. ಆದ್ರಿಂದ ನಮಗೆ ನೀವು ಟೀಕೆ ಮಾಡ್ತೀರಿ ಅಂತ ನಮಗೆ ಬೇಜಾರಿಲ್ಲ. ಟೀಕೆಗಳು ಇರಬೇಕು, ನಿಂದಕರು ಇರಬೇಕು. ನಿಂದಕರು ಇದ್ರೆ ಮಾತ್ರ ನಾವು ಕೂಡ ಬಹಳ ಎಚ್ಚರಿಕೆಯಿಂದ ನಡೀಲಿಕ್ಕೆ ಅವಕಾಶ ಆಗ್ತದೆ. ಆದ್ರಿಂದ ನೀವು ಎಷ್ಟೇ ಟೀಕೆ ಮಾಡಲಿ, ನಿಂದನೆ ಮಾಡಲಿ, ನಡೆ ಮುಂದೆ ಹಿಗ್ಗಿ ನಡೆ ಮುಂದೆ ಅಂತೇಳಿ ನಾವೆಲ್ಲ ಮುಂದಕ್ಕೆ ಹೋಗುವಂಥ ಕೆಲಸವನ್ನು ಈ ಸಂದರ್ಭದಲ್ಲಿ ನಾವು ಮಾಡ್ಕೊಂಡು ನಾವು ಬರ್ತಾ ಇದ್ದೇವೆ. ಆದ್ರಿಂದ ಈ ಮೈಸೂರಿನಲ್ಲಿ ಇವತ್ತು ನಮ್ಮ ಮಹದೇವಪ್ಪನವರು ಮತ್ತು ವೆಂಕಟೇಶ್ ಅವರ ಮುಖಂಡತ್ವದಲ್ಲಿ, ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿ, ಎಲ್ಲ ಶಾಸಕರ ಸಹಕಾರದಿಂದ ಇವತ್ತು 2578 ಕೋಟಿ ರೂಪಾಯಿ ಕಾರ್ಯಕ್ರಮಕ್ಕೆ ಈಗಾಗಲೇ ಶಂಕುಸ್ಥಾಪನೆ, ಭೂಮಿ ಪೂಜೆಯನ್ನು ಇವತ್ತು ನಾವು ಮಾಡಿದ್ದೇವೆ. ನೀರಾವರಿ ಇಲಾಖೆಗೆ, ಇಡೀ ನಿಮ್ಮ ಕಾವೇರಿ ಜಲಾನಯ ಯೋಜನೆಗೆ 3,000 ಕೋಟಿ ರೂಪಾಯಿ ಹಣವನ್ನು ಕೊಟ್ಟು ಪ್ರತ್ಯೇಕವಾದಂಥ ಕಾರ್ಯಕ್ರಮವನ್ನು ಇವತ್ತು ನಾವು ಈಗಾಗಲೇ ತೆಗೆದುಕೊಂಡಿದ್ದೇವೆ. ಮೊನ್ನೆ ತಾನೇ ಮಲೆ ಮಹದೇಶ್ವರ ಬೆಟ್ಟದಲ್ಲಿ 3,647 ಕೋಟಿ ರೂಪಾಯಿಯನ್ನು ನೀಡಿದ್ದೇವೆ. ಪಿರಿಯಾಪಟ್ಟಣದಲ್ಲಿ ಸುಮಾರು 1,000 ಕೋಟಿ ರೂಪಾಯಿ ಅಭಿವೃದ್ಧಿ ಕೆಲಸವನ್ನು ತೆಗೆದುಕೊಂಡಿದ್ದೇವೆ. ಹೀಗೆ ಹಿಂದೆ ಮಾಡಿದಂಥ ಅನೇಕ ಕಾರ್ಯಕ್ರಮಗಳ ಪಟ್ಟಿ ನಾನು ಹೇಳ್ಕೊಂಡು ಕೂತ್ಕೊಂಡ್ರೆ ದೊಡ್ಡ ಇದಾಗ್ತದೆ. ವಿದ್ಯಾ ಕ್ಷೇತ್ರದಲ್ಲಿ ಕ್ರಾಂತಿಯನ್ನು ತರಬೇಕು ಅಂತೇಳಿ KPS ಇಂದ 2,000 ಕೋಟಿ ರೂಪಾಯಿ ಹಣವನ್ನು, ವರ್ಲ್ಡ್ ಬ್ಯಾಂಕ್ ಇಂದ ಹಣವನ್ನು ತಂದು ನಮ್ಮೆಲ್ಲರ ಮಕ್ಕಳಿಗೆ ಭವಿಷ್ಯವನ್ನ ತೀರ್ಮಾನ ಮಾಡ್ತಾ ಇದ್ದೇವೆ. ಇದಲ್ಲದೆ CSR ವತಿಯಿಂದ 2,000 ಶಾಲೆಗಳನ್ನ ನಿಮ್ಮ ಊರಲ್ಲಿ ಪಂಚಾಯತಿ ಮಟ್ಟದಲ್ಲಿ ಮಾಡಬೇಕು ಅಂತೇಳಿ ಈಗಾಗಲೇ ಒಂದು ಹೊಸ ಕಾರ್ಯಕ್ರಮವನ್ನು ಈಗ ನಾವು ರೂಪಿಸಿದ್ದೇವೆ. ಹಂಗೆ ಇವತ್ತು ತಾವೆಲ್ಲರೂ ಕೂಡ ಇಷ್ಟು ದೊಡ್ಡ ಮಟ್ಟದಲ್ಲಿ ಸೇರಿದ್ದೀರಿ. ನನಗೂ ಇನ್ನು ಅನೇಕ ವಿಚಾರಗಳನ್ನು ಹಂಚಿಕೊಳ್ಳಿಕ್ಕೆ ಆಸೆ. ಆದರೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಬಂದಿದ್ದಾರೆ, ಮುಖ್ಯಮಂತ್ರಿಗಳು ಮಾತಾಡೋರಿದ್ದಾರೆ. ಆದ್ರಿಂದ ಜಾಸ್ತಿ ನಾನು ಮಾತಾಡಿದೆ. ಎಲ್ಲ ಶಾಸಕರು ಕೂಡ ಇವತ್ತು ಮಂಡ್ಯ, ಮೈಸೂರು, ಚಾಮರಾಜನಗರ, ಕೊಡಗು, ರಾಮನಗರ ಇವತ್ತು ಎಲ್ಲ ಕಡೆ ಈ ಭಾಗದಲ್ಲಿ ಎಷ್ಟು ಶಾಸಕರಿದ್ದಾರೆ ಅಷ್ಟು ಶಾಸಕರು ಕೊಟ್ಟು, ಮೊನ್ನೆ ತಾನೇ 3 ಬೈ ಎಲೆಕ್ಷನ್ ನಡೀತು. ಚನ್ನಪಟ್ಟಣ ಬೈ ಎಲೆಕ್ಷನ್ ನಡೀತು, ಶಿಗ್ಗಾಂವ್ ಬೈ ಎಲೆಕ್ಷನ್ ನಡೀತು. ಎಲ್ಲ 2 ಮುಖ್ಯಮಂತ್ರಿಗಳ ಮಕ್ಕಳು ಮತ್ತು ಮತ್ತೆ ನಮ್ಮ ತುಕಾರಾಮ್ ಕ್ಷೇತ್ರದಲ್ಲಿ ನಡೀತು. ಈ 3 ಕ್ಷೇತ್ರದಲ್ಲಿ ಕೂಡ ಹೊಸ ಸಂದೇಶವನ್ನು ಕೊಟ್ಟು ಆತ್ಮಬಲವನ್ನ ಮತದಾರರ ತುಂಬಿ ಈ ಕೈಗೆ ಶಕ್ತಿಯನ್ನು ಕೊಟ್ಟಿದ್ದಾರೆ. ಆದ್ರಿಂದ ಈ ಸಂದರ್ಭದಲ್ಲಿ ತಮ್ಗೆ ಹೇಳೋದು ಇಷ್ಟೇ, 2028ಕ್ಕೆ ಇದಕ್ಕಿಂತ ಹೆಚ್ಚು ಸಂಖ್ಯೆಯಲ್ಲಿ ತಾವು ಆಶೀರ್ವಾದನ ಮಾಡಬೇಕು, ಮತ್ತೆ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ತರಬೇಕು. ನಿಮ್ಮ ಸೇವೆಯನ್ನ ಮಾಡಲಿಕ್ಕೆ ತಾವು ಅವಕಾಶವನ್ನು ಮಾಡಿಕೊಡ್ಬೇಕು. ನಿಮ್ಮ ಋಣವನ್ನು ತೀರಿಸಲಿಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಾಯಕತ್ವದಲ್ಲಿ, ಸಿದ್ದರಾಮಯ್ಯನವರ ಮುಖಂಡತ್ವದಲ್ಲಿ ನಾನು ಕೂಡ ಬದ್ಧನಾಗಿ, ಇಡೀಲಿರುವಂತ ಎಲ್ಲ ಮಂತ್ರಿಗಳು ನಾವೆಲ್ಲ ಸೇರಿ ಒಗ್ಗಟ್ಟಿನಿಂದ ನಿಮ್ಮ ಋಣವನ್ನು ತೀರಿಸುವಂತ ಕೆಲಸವನ್ನು ನಾವು ಮಾಡ್ತೇವೆ. ನಿಮ್ಮ ಆಶೀರ್ವಾದ ಸದಾ ಇರಲಿ. ಎಲ್ಲ ಅಧಿಕಾರಿಗಳು ಕೂಡ ಉತ್ತಮ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವ್ರಿಗೂ ಈ ಸಂದರ್ಭದಲ್ಲಿ ಶುಭ ಹಾರೈಸಿ, ತಮಗೂ ಕೂಡ ಈ ಸಂದರ್ಭದಲ್ಲಿ ಈ ಶುಭವನ್ನು ಹಾರೈಸಿ ನಿಮ್ಮ ಋಣವನ್ನು ತೀರಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಮತ್ತೊಮ್ಮೆ ತಮ್ಗೆ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್ ಪಾರ್ಟಿ. ಸನ್ಮಾನ್ಯ ಉಪಮುಖ್ಯಮಂತ್ರಿಗಳ ಒಂದೊಂದು
ಇದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಆಡಿದಂತಹ ಮಾತು. ಪ್ರತಿ ಮಾತನಲ್ಲೂ ಮಾತು ಸ್ಟಾರ್ಟ್ ಮಾಡಿದ್ದೆ ಅವರು ವಿಪಕ್ಷಗಳಿಗೆ ಗುದ್ದು ಕೊಡೋದ್ರ ಮೂಲಕ. ಅದಾದ ನಂತರ ಗ್ಯಾರಂಟಿ ಸರ್ಕಾರದ ಸಾಧನೆ ಕಳೆದ 2 ವರ್ಷಗಳಲ್ಲಿ ಏನು ಅನ್ನೋದನ್ನ ವಿವರಿಸ್ತಾ ಇದ್ರು. ಇನ್ಫ್ಯಾಕ್ಟ್ ಅವರು ಎಷ್ಟು ಹಿಂದಕ್ಕೆ ಎಕ್ಸಾಂಪಲ್ ಕೊಡೋದಕ್ಕೆ ಹೋದ್ರು ಅಂದ್ರೆ, ಉಳುವವನೇ ಭೂ ಒಡೆಯ ತಂದಿದ್ದು ಯಾರು, ಕಾಂಗ್ರೆಸ್ ಸರ್ಕಾರದ ಅಭಿವೃದ್ಧಿ ಅಂದ್ರೆ ಅದೇ ಅಲ್ವಾ ಅಂತ ಹೇಳಿ ಅಲ್ಲಿಂದ ಎಕ್ಸಾಂಪಲ್ಗಳನ್ನ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಮತ್ತು ಸವಾಲನ್ನು ಹಾಕಿದ್ರು ಬಿಜೆಪಿಗೆ. ಕೇವಲ ಸರ್ಕಾರದ ಸಾಧನೆಯ ಬಗ್ಗೆ ಮಾತ್ರ ಇಲ್ಲಿ ಅನೇಕ ಅಂಶಗಳನ್ನ ವಿವರಿಸಿದ್ರು ಮತ್ತು ಕಾಂಗ್ರೆಸ್ ರೀತಿಯ ಅಭಿವೃದ್ಧಿ ಬಿಜೆಪಿ ಹಾಗೂ ಜೆಡಿಎಸ್ನಿಂದ ಇಲ್ಲಿ ತನಕ ಸಾಧ್ಯ ಆಗಿದೆಯಾ ಅನ್ನೋ ಪ್ರಶ್ನೆಯನ್ನ ಕೂಡ ಇದೇ ವೇದಿಕೆ ಮುಖಾಂತರ ಕೇಳಿದ್ರು. ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಂದಿದ್ದಾರೆ.